ನಾನೇನಾದರೂ ಒಂದು ಎಡ್ವರ್ಟ್ ಮಾಡ್ಕೊತಿರೋದು ನನಗೇನು ಅನಿಸ್ತಲ್ಲ. ಹೆಂಗಾಯಿತು ಏನಾಯಿತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಜಯಶ್ರೀ ವಿಷನ್. ಮದುವೆ ಆದಮೇಲೆ ಫಸ್ಟ್ ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಇಬ್ಬರು ಫುಲ್ ಎಕ್ಸೈಟ್ಮೆಂಟಲ್ಲಿದ್ವಿ. ಸೊ ನಾನು ಪಾತ್ ಪೂಜೆ ಮಾಡೋಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರೆ ನಮ್ಮ ಮನೆಯವರು ಪಾತ್ ಪೂಜೆ ಮಾಡಿಸ್ಕೊಳ್ಳೋಕೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು. ಆಮೇಲೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿಯಾಗಿ ಇಬ್ಬರೂ ಸೊ ಪಾತ್ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಕಾಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಇಬ್ಬರು ಕಂಕಣ ಎಲ್ಲ ಕಟ್ಕೊಂಡ್ವಿ. ಕಂಕಣ ಎಲ್ಲ ಕಟ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಫಸ್ಟು ಅವ್ರಿಗೆ ಪಾದಕ್ಕೆ ಗಂಧದ ಕಡ್ಡಿಯಿಂದೆಲ್ಲ ಪೂಜೆ ಮಾಡಿ ಆಮೇಲೆ ಆರತಿ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡೆ. ಸೊ ಅವ್ರದ್ದು ಏನು ಆಶೀರ್ವಾದ ಮಾಡಿದ್ರು ಅಂತ ಮಾತ್ರ ನನಗೆ ಹೇಳಿಲ್ಲ. ಸೊ ಆಶೀರ್ವಾದ ಎಲ್ಲ ತೊಗೊಂಡು ಅರ್ಶಿನ ಕುಂಕುಮ ಎಲ್ಲ ಅವ್ರ ಕೈಯಿಂದ ಇಟ್ಸ್ಕೊಂಡು ಆಮೇಲೆ ತಾಳಿಗೂ ಅರ್ಶಿನ ಕುಂಕುಮ ಎಲ್ಲ ಅವ್ರ ಕೈಯಿಂದ ಇಟ್ಸ್ಕೊಂಡು ಆಮೇಲೆ ಸ್ವೀಟ್ ತಿನ್ನಿಸ್ಕೊಂಡ್ವಿ ಇಬ್ಬರೂ. ತೊಗೊಂಬಂದಿದ್ದು ಸ್ವೀಟ್ನೇ ನಾನು ಪ್ರಿಪೇರ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ನನಗಷ್ಟು ಟೈಮ್ ಇರಲಿಲ್ಲ. ಸೊ ನನಗೆ ಪ್ರಿಪೇರ್ ಮಾಡೋಕ್ಕಾಗಿಲ್ಲ ಇವತ್ತು ಸ್ವೀಟ್ನ. ಆಮೇಲೆ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಗಿಫ್ಟ್ ಎತ್ಕೊಂಬಂದರು ಅಂತ ಅನ್ಕೊತಿದ್ದೀರಾ. ಹಾಗೆಲ್ಲ ಏನೂ ಇಲ್ಲ. ಹಿಂದಿನ ದಿವಸನೇ ಹೋಗಿ ನಾವು ಈ ಗಿಫ್ಟ್ನ ಶಾಪ್ ಮಾಡ್ಕೊಂಡು ಬಂದಿದ್ವಿ ಆಲ್ರೆಡಿ. ಬಟ್ ಒಂದು ಸ್ವಲ್ಪ ವೀಡಿಯೋಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಥರ ಕಾಣಿಸ್ಬೇಕಲ್ವ, ಅದಕ್ಕೆ ಫುಲ್ ಸರ್ಪ್ರೈಸ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್ ಅಂದ್ಕೊಂಡು ಬಂದೆ. ಸೊ ಬಟ್ ಈ ಗಿಫ್ಟ್ ಇನ್ನೇನು ಕತೆ ಏನು ಅಂತ ಅಂದರೆ, ಹಿಂದಿನ ದಿವಸನೇ ನಾವು ಫುಲ್ ಮಳೆ ಬರ್ತಾಯಿತ್ತು. ಆ ಮಳೆಲೇ ಇವ್ರು ನನ್ನ ಕರ್ಕೊಂಡು ಹೋದ್ರು. ಬಟ್ ಎಲ್ಲಿಗೆ ಅಂತ ಅವ್ರು ನನಗೆ ಹೇಳಿಲ್ಲ. ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾನೇ ಇದ್ದೆ. ಅವರು ಹೇಳ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಆಮೇಲೆ ಏನು ಅಂತ ಅಂದರೆ, ಈ ರೂಟಲ್ಲಿ ಯಾವಾಗೂ ನಾವು ಹೋಗ್ಬೇಕಾದ್ರೆ ಈ ಶಾಪ್ ನನಗೆ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸೋದು. ಆಚೆ ಕಡೆಯಿಂದ ಕಲೆಕ್ಷನ್ಸು ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಅದಕ್ಕೆ ಅದನ್ನು ಹೇಳಿದ್ದೆ ಅವ್ರಿಗೆ, ಇಲ್ಲಿ ಶಾಪ್ ಮಾಡಬೇಕು ಅನ್ಸತಿ ಅಂದ್ಬಿಟ್ಟು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಪಾಪ ನನ್ನ ಕರ್ಕೊಂಡು ಹೋಗಿದ್ರು. ಆ್ಯಕ್ಚುಲಾಗಿ ಸಕ್ಕದಾಗಿತ್ತು ಕಲೆಕ್ಷನ್ಸ್ ಎಲ್ಲ ಅಲ್ಲಿ. ಒಂದು ತೊಗೊಳ್ಳೋಣ ಅಂತ ಹೋಗಿದ್ದು, ಬಟ್ ನಂಗೆ ಸಖತ್ ಇಷ್ಟ ಆಯಿತು 2 ಡ್ರೆಸ್ಸಸ್ ಕೂಡ. ಸೊ 2 ತೊಗೊಂಡೆ. ಬಟ್ ಏನು ಅಂತ ಅಂದರೆ 4000 ಮೇಲೆ ಶಾಪ್ ಮಾಡಿದ್ರೆ ಒಂದು ಬ್ಯಾಗ್ ಬೇರೆ ಫ್ರೀ ಅಂತ ಅವಾಗ ಹೇಳಿದ್ರು. ನಂಗೆ ಸಖತ್ ಖುಷಿ ಆಗೋಯ್ತು. ಸೊ ಫುಲ್ ಖುಷಿಯಿಂದ ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಗಿಫ್ಟಿಂಗ್ ಕತೆ. ಸೊ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಅಂಕಲ್ ಊರ ಕಡೆಗೆ. ಯಾಕೆ ಅಂದರೆ ಅವ್ರ ಊರಲ್ಲಿ ಮಕೆ ಹಬ್ಬ ಅಂತ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಹೋಗ್ತಿದ್ವಿ. ನಾನು ಗೊತ್ತಲ್ಲ ಫುಲ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್. ಸೊ ಫೋನ್ನ ಅಲ್ಲಿ ಇಟ್ಟೆ ವೀಡಿಯೋ ಮಾಡೋಣ ಅಂತೇಳಿ, ಅದು ದಬಕ್ಕಂತ ಬಿತ್ತು. ಅದನ್ನ ಇಟ್ಕೊಳ್ಳೋಕೆ ಹೋಗಿ ನನ್ನ ಕೈಯಲ್ಲಿದ್ದು ಉಗುರೇ ಕಟ್ಟಾಗೋಯ್ತು. ಸಖತ್ ಪೇಯ್ನ್ ಆಗ್ತಾಯಿತ್ತು. ಏನು ಮಾಡೋದು, ಏನಾದರೂ ಒಂದು ಎಡವಟ್ಟು ಮಾಡ್ಕೊತಾನೆ ಇರ್ತೀನಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಂಗೆ ಹೊರಟ್ವಿ. ಯಾಕಪ್ಪ ಬೇಕು ನಮ್ಗೆ ಇವೆಲ್ಲ ಬರೋಲ್ಲ ಮೊದಲೇ ಅಂದ್ಬಿಟ್ಟು ಕೈಯಲ್ಲೇ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋದೆ. ಸೊ ಇವತ್ತು ಅಲ್ಲಿ ಫುಲ್ ನಾನ್ ವೆಜ್ ಮಾಡಿರ್ತಾರೆ. ಬಟ್ ನನಗೆ ನಾನ್ ವೆಜ್ ಅಂದರೆ ಅಷ್ಟು ಇಷ್ಟ ಆಗೋದೇ ಇಲ್ಲ. ನಮ್ಮ ಯಜಮಾನ್ರು ಫುಲ್ ನಾನ್ ವೆಜ್ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿಯಾಗಿದ್ದರು. ಸೊ ಇಲ್ಲಿಂದ ಸೀದಾ ನಾವು ಹೊರಟಿದ್ದೆ ನಾಗಮಂಗಲಕ್ಕೆ. ಸೊ ಇದು ನಮ್ಮ ಅಂಕಲ್ ಅವ್ರ ಊರು. ಸೊ ನಾವು ಬ್ಯಾಂಗ್ಳೂರು ಬಿಟ್ಟಾಗ ಆಲ್ಮೋಸ್ಟ್ 5:30 ಆಗಿತ್ತು. ಇಲ್ಲಿಂದ ನಾವು ಊರು ರೀಚ್ ಆಗೋಷ್ಟರಲ್ಲಿ ಅರೌಂಡ್ 9 o'clock ಆಗಿತ್ತು. ಸೊ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಸೊ ನಾಗಮಂಗಲದಲ್ಲಿ ಬೀರೇಶ್ವರಪುರ ಅನ್ನೋದು ನಮ್ಮ ಅಂಕಲ್ ಅವ್ರ ಊರು. ಸೊ ಸೀದಾ ಅಲ್ಲಿಗೆ ಹೋಗಿ ಅಲ್ಲೇ ನೈಟ್ ಸ್ಟೇ ಆದ್ವಿ. ಸೊ ನೆಕ್ಸ್ಟ್ ಏನಾಯಿತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಗಂಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.